ಫಸ್ಟ್ ವೇವ್ನ ಕರ್ನಾಟಕದ ಯೂತ್ ಐಕಾನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮನೋಜ್ ಕುಮಾರ್. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ? ಬಹಳ ವಿಶೇಷವಾದಂತಹ ವ್ಯಕ್ತಿ, ಮೈಸೂರಿನ ಭಾಗದ. ಅದಕ್ಕಿಂತ ಮುಂಚೆ ತಮಗೊಂದು ಲೀಡ್ ಹೇಳ್ತೀನಿ. ಏನಂತಂದ್ರೆ, ರಾಜಕಾರಣ ಅನ್ನೋದೇ ಹಾಗೆ ಎಲ್ಲರನ್ನ ತನ್ನತ್ತ ಸೆಳ್ಕೊಬಿಡುತ್ತೆ. ಅದರಲ್ಲೂ ಕೂಡ ಕುಟುಂಬದ ರಾಜಕಾರಣ ಹಿನ್ನೆಲೆ ಇದ್ರಂತೂ ಅನಿವಾರ್ಯವಾಗಿ ಅಥವಾ ಜನಗಳಿಗೋಸ್ಕರ, ಜನಸೇವೆಗೋಸ್ಕರ ಬರಲೇಬೇಕಾಗತ್ತೆ. ಅಂಥದೇ ಒಂದು ಸನ್ನಿವೇಶ ನಡೆದು ಹೋಗಿದ್ದು ನಮ್ಮ ಮೈಸೂರಿನ ಭಾಗದಲ್ಲಿ. ಅದು ಬೇರೆ ಯಾರು ಅಲ್ಲ, ಇವತ್ತು ನಮ್ಮ ಜೊತೆ ಇದ್ದಾರೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನನ್ನ ನೆಚ್ಚಿನ ಶಾಸಕರು ಕೂಡ, ನಮ್ಮ ಗುರುಗಳ ಒಂದು ಪುತ್ರ ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ಸೋಗ್ತೀನಿ. ದರ್ಶನ್ ಧ್ರುವನಾರಾಯಣ್ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ ಸರ್? ಬರೋಲ್ಲ ಸರ್, ತಾವು? ಸರ್ ಚೆನ್ನಾಗಿದ್ದೀನಿ ಸರ್. ಸರ್ ಸರ್, ಒಂದು ನಾನು ಆಗಲೇ ಹೇಳಿದೆ ಓಪನಿಂಗ್ ಇದರಲ್ಲೇ, ನಾನು ನಿಮ್ಮ ತಂದೆಯವರ ಭಾಳ ದೊಡ್ಡ ಅಭಿಮಾನಿ ಸರ್. ಯಾಕಂತ ಹೇಳಿದ್ರೆ, ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಕೂಡ ರಾಜಕೀಯವಾಗಿ ಅಲ್ಲದೆ ಅದನ್ನು ಹೊರತುಪಡಿಸಿದಂಥ ಒಂದು ವಿಶೇಷವಾದ ವ್ಯಕ್ತಿತ್ವ ಇದ್ದಿದ್ದು ಧ್ರುವನಾರಾಯಣ್ ಅವರಲ್ಲಿ. ಇವತ್ತು ನಿಮ್ಮಲ್ಲಿ ಕಾಣ್ತಾ ಇದ್ದೀವಿ. ಕಳೆದ ಚುನಾವಣೆ ಸಮೀಪದಲ್ಲೂ ಕೂಡ ನಾನು ಇಲ್ಲೇ ಇಂಟರ್ವ್ಯೂ ಮಾಡಿದ್ದೆ ಸರ್. ಅದೊಂದು ಭಾಳ ಕಾಡ್ತಾ ಇರುವಂಥದ್ದು. ಮತ್ತೊಂದು ಓಕೆ, ತಮ್ಮಲ್ಲಿ ಅದನ್ನು ಕಾಣುವಂಥ ಅವಕಾಶ ನಮಗೆ ಸಿಕ್ಕಿದೆ. ಓಕೆ, ವಿಚಾರಕ್ಕೆ ಬರ್ತೀನಿ ಸರ್. ಇವಾಗ ರಾಜಕಾರಣ ಅನ್ನೋದು ತಮಗೆ ಅನಿವಾರ್ಯ ಆಗೋಯಿತು, ಮತ್ತು ದಿಢೀರ್ ರಾಜಕೀಯ ಎಂಟ್ರಿ ಕೊಟ್ಟಂಥವ್ರು. ಎಷ್ಟಿತ್ತು ಸರ್ ಸವಾಲು? ಇಲ್ಲ, ಆ ಒಂದು ಸಂದರ್ಭ ಆ ರೀತಿ ಇತ್ತು. ಯಾಕೆಂತಂದರೆ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ನಮ್ಮ ತಂದೆಯವರು ಅವರು ನೇರವಾಗಿ ಸೋತಿದ್ರು ಕೂಡ. ಸೋತ ನಂತರ ಅವರು ಕ್ಷೇತ್ರಾದ್ಯಂತ ನಂತರ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನು ನೀಡೋ ಸಂದರ್ಭದಲ್ಲಿ ಆರೋಗ್ಯ ಹಸ್ತ ಆಗಿರ್ಬೋದು, ಇನ್ನೊಂದು ಸಮಿತಿಗೆ ಅವರು ಅಧ್ಯಕ್ಷರನ್ನು ಮಾಡಿದರು, ಆತ್ಮಾವಲೋಕನ ಸಮಿತಿ. ಅದು ಕೂಡ ಅದರಲ್ಲೂ ಕೂಡ ಅವರು ಇಡೀ ರಾಜ್ಯಾದ್ಯಂತ ಸುತ್ತಿದ್ರು. ನಂತರ ಕಾರ್ಯಾಧ್ಯಕ್ಷರಾದರು. ಕಾರ್ಯಾಧ್ಯಕ್ಷರಾದ್ಮೇಲಂತೂ ವಿಪರೀತ ಅವರು ಕೆಲಸವನ್ನು ರಾಜ್ಯಾದ್ಯಂತ ಸುತ್ತಿ ಪಕ್ಷ ಕಟ್ಟುವಂಥ ಕೆಲಸವನ್ನು ಅವರು ಮಾಡಿದಂಥದ್ದು. ಸೊ ಸಹಜವಾಗಿ ಅವರು ಕೂಡ ಎಲೆಕ್ಷನ್ ಸಮೀಪ ಬರ್ತಿದ್ದಂತೆ ಅವರು ಕ್ಯಾಂಪೇನ್ನಲ್ಲಿ ಅವರು ಕೂಡ ಬ್ಯುಸಿಯಾಗಿದ್ದರು. ಹೌದು ಹೌದು. ಆದರೆ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಯಾಕೆಂತಂದರೆ ಆ ಒಂದು ಸಂದರ್ಭ ನಮಗೆ ಬ್ಯಾಕ್ ಟು ಬ್ಯಾಕ್ ಒಂಥರ ನಮಗೆ ಫ್ಯಾಮಿಲಿಗೆ ಸ್ವಲ್ಪ ಆಘಾತ. ಯಾಕೆಂತಂದರೆ ನಮ್ಮ ತಾಯಿಯವರು ಕೂಡ ಮತ್ತೆ ಆ ಟ್ಯೂಮರ್ ರಿಯಾಕರ್ ಆಯಿತು ಅದೇ ಸಂದರ್ಭದಲ್ಲಿ. ಸೊ ಎಲ್ಲವೂ ಕೂಡ ನಮಗೆ ಆ್ಯಡಪ್ ಆಗಿ ಕೊನೆಗೆ ನಮ್ಮ ತಂದೆಯವರನ್ನು ನಾವು ಕಳ್ಕೊಂಡು, ನಂತರ ಕೇವಲ 21 ದಿನದಲ್ಲಿ ನಮ್ಮ ತಾಯಿಯವ್ರನ್ನ ಕೂಡ ಕಳ್ಕೊಂಡು ತುಂಬ ಕಷ್ಟ ಇತ್ತು ಸಂದರ್ಭ. ಆದರೆ ತಂದೆಯವರ ಅಭಿಮಾನಿಗಳು, ನಮ್ಮ ಕುಟುಂಬ ವರ್ಗದವರು, ಪಕ್ಷ, ಬಹು ಮುಖ್ಯವಾಗಿ ನಮ್ಮ ಕ್ಷೇತ್ರದ ಜನತೆ ಎಲ್ಲರೂ ಒಂದು ಸಂದರ್ಭದಲ್ಲಿ ನಮಗೆ ಧೈರ್ಯವನ್ನು ತುಂಬಿ, ಶಕ್ತಿ ತುಂಬಿ ನಮ್ಮೊಟ್ಟಿಗೆ ನಿಂತು ನಾವಿದ್ದೀವಿ, ನೀವು ಮುಂದುವರಿಬೇಕು ಅನ್ನೋದನ್ನು ಅವ್ರು ವ್ಯಕ್ತಪಡಿಸಿದ್ರು. ಆ ನಂತರ ಅವರ ಒಂದು ಒತ್ತಾಸೆಯಂತೆ ನಾವು ಕೂಡ ರಾಜಕೀಯಕ್ಕೆ ಬರಬೇಕಾಯಿತು. ಅವರ ಒಂದು ಒತ್ತಾಸೆಯಂತೆ, ಅವರ ಆಶೀರ್ವಾದದಿಂದ ಇವತ್ತೊಂದು ದಿವಸ ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜನಸೇವೆನ ನಾವು ಮಾಡ್ತಾಯಿದ್ದೇವೆ ಸರ್. ಮತ್ತೊಂದು ವಿಚಾರ ಸರ್, ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿದ್ರೆ ಗಾಡ್ ಫಾದರ್ ಇರಬೇಕು. ತಾವು ಬಂದಂಥ ಸಂದರ್ಭದಲ್ಲಿ ಫಾದರ್ ಅನ್ನೋರು ಕೂಡ ಜೊತೆಗಿರಲಿಲ್ಲ. ಹೇಗೆ ನಿಭಾಯಿಸಿದ್ರಿ ಸರ್ ಆ ಸಂದರ್ಭನ? ಇಲ್ಲ, ತುಂಬ ಕಾಡ್ತಾ ಇತ್ತು, ಈಗಲೂ ಕೂಡ ಕಾಡ್ತದೆ. ಯಾಕೆ ಅಂತಂದರೆ ಎಂಡ್ ಆಫ್ ದಿ ಡೇ ನೀವು ಮನೆಗೆ ಹೋದಾಗ ಏನು ನಡೀತು ಇಡೀ ದಿನ ಅದ್ರ ಬಗ್ಗೆ ಮಾತನಾಡ್ಲಿಕ್ಕಾದರೂ ಯಾರು ನಿಮ್ಗೆ ಇರಬೇಕು. ಯಾಕಂದರೆ ಮುಂಚೆಯಿಂದ ನಮ್ಮ ಮನೆಗಳಲ್ಲಿ ಇದ್ದಂಥ ಪದ್ಧತಿ, ದಿನವಿಡೀ ಏನು ನಡೀತು, ಸಂಜೆ ಹೊತ್ತು ಫ್ಯಾಮಿಲಿ ಕೂತ್ಕೊಂಡು ಚರ್ಚೆ ಮಾಡೋದಾಗಿರಲಿ, ಒಪಿನಿಯನ್ ಕೇಳೋದಾಗಿರಲಿ, ಅವ್ರ ಸಲಹೆ ಕೇಳೋದಾಗಲಿ, ಇವೆಲ್ಲವೂ ಕೂಡ ನಾವು ಸಾಮಾನ್ಯವಾಗಿ ಚಿಕ್ಕಂದ್ರಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೆವು. ವಿಶೇಷವಾಗಿ ತಾಯಿಯವ್ರ ಜೊತೆ ಕೂಡ ಒಂದು ಸಲಹೆ ಕೇಳೋದಾಗಲಿ ತುಂಬ ನಾವು ಮಾಡ್ಕೊಂಡು ಬರ್ತಾರೆ. ಅದರಿಂದ ಇವತ್ತಿನ ದಿವಸ ತುಂಬ ಕಾಡ್ತದೆ. ಆ ಒಂದು ಗೈಡಿಂಗ್ ಫ್ಯಾಕ್ಟರು ಏನು ಆಬ್ಸೆನ್ಸ್ ಆಗಿದೆ, ಈಗಲೂ ಕೂಡ ಕಾಡ್ತದೆ. ಆದರೆ ರಾಜಕೀಯವಾಗಿ ನಮಗೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ, ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ, MP ಅವರಂತಹ ಡಿ ಕೆ ಸುರೇಶ್ ಅವರಿದ್ದಾರೆ, ಹಾಗೆ ಹಲವಾರು ಹಿರಿಯ ನಾಯಕರುಗಳು, ಹಾಗೆ ನಮ್ಮ ಭಾಗದ ಎಲ್ಲ ನಮ್ಮ ಯುವ ಶಾಸಕರುಗಳಿದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯ ಸಾಹೇಬರು, ಗಣೇಶ್ ಪ್ರಸಾದ್ರವರು, ಅನಿಲ್ ಚಿಕ್ಕಮಾದೂರವರು, ರವಿಶಂಕರ್ ಅವರು, ಹರೀಶ್ ಗೌಡರು, ಹಾಗೆ ಎಲ್ಲ ನಮ್ಮ ಯುವ ಶಾಸಕರುಗಳಿದೆ. ಎಲ್ಲರೂ ಕೂಡ ನಮಗೆ ಒಂದಲ್ಲ ಒಂದು ರೀತಿ ನಮಗೆ ಗೈಡ್ ಮಾಡಿ, ರಾಜಕೀಯದಲ್ಲಾಗಿರಲಿ, ಜನಸೇವೆಯಲ್ಲಾಗಿರಲಿ ನಮಗೆ ಸಹಾಯವನ್ನು ಅವರು ಮಾಡ್ಕೊಂಡು ಬರ್ತಾಯಿದ್ದಾರೆ. ಯಾವ ರೀತಿ ಅದಂಥ ಹೆಜ್ಜೆಯನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಅವರು ಎಲ್ಲ ರೀತಿಯ ಗೈಡೆನ್ಸನ್ನು ಎಲ್ಲರೂ ನಮಗೆ ಸಾಮೂಹಿಕವಾಗಿ ಕೊಡ್ತಾ ಇದ್ದಾರೆ ಸರ್. ಇನ್ನೊಂದು, ಇವತ್ತಿನ ದಿನಗಳಲ್ಲಿ ರಾಜಕೀಯ ಅನ್ನೋದು ಅಷ್ಟು ಸುಲಭವಾಗಿಲ್ಲ. ರಾಜಕಾರಣ, ಚುನಾವಣೆ ಅನ್ನೋದು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಅಂತ ಹೇಳಿದ್ರೆ ಸಾಕಷ್ಟು ತಯಾರಿಗಳು ಬೇಕಾಗುತ್ತೆ. ಜನರ ವಿಶ್ವಾಸ ಗಳಿಸ್ಕೊಳ್ಳುವಂಥದ್ದು, ಪ್ರತಿದಿನ ಅವ್ರ ಮುಖ ತೋರಿಸುವಂಥದ್ದು ಕೆಲಸದಲ್ಲಿ. ದಿಢೀರ್ ಅಂತೇಳಿ ಶಾಸಕ ಸ್ಥಾನಕ್ಕೆ ಚುನಾವಣೆ ಡಿಕ್ಲೇರ್ ಆಗಿರುತ್ತೆ, ತಮಗೆ ಟಿಕೆಟ್ ಕೂಡ ಸಿಗುತ್ತೆ ಪಕ್ಷದಿಂದ.
ತಮ್ಮನ್ನ ತಾವು ಹೇಗೆ ಸಿದ್ಧಪಡಿಸ್ಕೊಂಡ್ರಿ ಅಂತ, ನನ್ನ ಜನರ ಮುಂದೆ ಹೋಗಬೇಕು, ಓಟ್ ಕೇಳಬೇಕು ಅಂತ? ರಕ್ತಗತವಾಗಿದೆ ಅಂತ ಗೊತ್ತು, ಆದರೆ ವೈಯಕ್ತಿಕವಾಗಿ ನೀವು ಹೇಗೆ ಸಿದ್ಧವಾದ್ರಿ ಅಂತ? ಇಲ್ಲ, ಈಗಾಗಲೇ ಹೇಳಿದಂತೆ ಸಿಚುವೇಶನ್ ಆ ರೀತಿ ಇತ್ತು. ಯಾಕೆಂತಂದರೆ ಜನರೇ ಅವರ ಒತ್ತಾಸೆ ಮೇರೆಗೆ ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಾಗ, ಅವರು ನಮಗೆ ಅಷ್ಟು ಧೈರ್ಯವನ್ನು ತುಂಬಿದಾಗ ನಾವು ಕಣಕ್ಕಿಳಿಬೇಕಾಯಿತು. ಆ ಒಂದು ಸಂದರ್ಭದಲ್ಲಿ ಆ ಚುನಾವಣೆ ಪ್ರಚಾರದ ಮಧ್ಯೆನೇ ನಮ್ಮ ತಾಯಿಯವರು ಕೂಡ, ಅವ್ರಿಗೂ ಕೂಡ ಕಾರ್ಡಿಯಾಕ್ ಅರೆಸ್ಟ್ ಆಗ್ತದೆ. ಆದರೂ ಕೂಡ ನಾವು ಎಲ್ಲ ಫೈನಲ್ ರೈಟ್ಸನ್ನು ಮುಗಿಸಿ, ಕಾರ್ಯಗಳನ್ನು ಮುಗಿಸಿ, ಮತ್ತೆ ಜನ ಬಂದು ನಮಗೆ ಬೆನ್ನಿಂದ ನಿಂತು ನಮ್ಮ ಜೊತೆಗೆ ನಿಂತು ಅವರು ಮತ್ತೆ ಧೈರ್ಯವನ್ನು ತುಂಬಿ ನಮಗೆ ಶಕ್ತಿಯನ್ನು ಕೊಡ್ತಾರೆ. ಅವ್ರ ಶಕ್ತಿನೇ ನಮಗೆ ಇಲ್ಲಿ ತನಕ ನಾನು ಇಷ್ಟು ಧೈರ್ಯವಾಗಿ ಇವತ್ತಿನ ತನಕ ಓಡಾಡ್ತಿದ್ದೀನಿ ಅಂದರೆ ನಮ್ಮ ಕ್ಷೇತ್ರದ ಜನತೆ, ನಮ್ಮ ತಂದೆಯವರ ಅಭಿಮಾನಿಗಳು ಕೊಟ್ಟಂಥ ಆವತ್ತಿನ ದಿವಸ ನನಗೆ ಕೊಟ್ಟಂಥ ಧೈರ್ಯ, ಶಕ್ತಿನೇ ಕಾರಣ. ಸರ್, ಮತ್ತೊಂದು ವಿಚಾರ ನಾನು ಆಗಲೇ ಹೇಳ್ತಾ ಇದ್ದೆ, ಇನ್ನು ಸರ್ ಎಲ್ಲ ಕೆಲಸಗಳನ್ನು ಮುಗಿಸಿ ಸುದೀರ್ಘವಾದ ರಾಜಕಾರಣದಲ್ಲಿ ಇದ್ದಂಥವ್ರು, ಅದರಲ್ಲೂ ಸಕ್ರಿಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದಂಥವ್ರು, ಸಂಸದರಾಗಿ ಮತ್ತು ಶಾಸಕರಾಗಿ ಅನೇಕ ಭಾಗದಲ್ಲಿ, ಅದರಲ್ಲೂ ಮೈಸೂರು ಭಾಗದಲ್ಲಿ. ಇನ್ನು ಮನೆ ಬಂದಂಥ ಸಂದರ್ಭದಲ್ಲಿ ಹೇಗಿರ್ತಿತ್ತು ರಾಜಕೀಯವಾಗಿ? ಏನಾದರೂ ತಮ್ಮ ಜೊತೆ ಚರ್ಚೆ ಮಾಡ್ತಿದ್ರಾ ಏನು ಅಂತ? ಈ ಸಹಜವಾಗಿಯೇ ಒಂದು ರಾಜಕೀಯದ ಮನೆ. ಯಾಕೆಂತಂದರೆ ನಮ್ಮ ತಂದೆಯವರು ಮದುವೆ ಆಗೋಕ್ಕಿಂತ ಮುಂಚೆನೇ ಅವರು ರಾಜಕೀಯದಲ್ಲಿ ಇದ್ದಂಥವ್ರು. ನಮ್ಮ ತಂದೆಯವರ ತಾತನವರು, ಅವರು ಕೂಡ ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದಂಥವ್ರು, ಅವರು ಕೂಡ ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ದಂಥವ್ರು. ಅದರಿಂದ ಸಹಜವಾಗಿಯೇ ಮನೆಯಲ್ಲಿ ರಾಜಕೀಯದ ವಾತಾವರಣ ಇತ್ತು. ಆದರೂ ಕೂಡ ನಮ್ಮ ತಾಯಿಯವರು ನಮ್ಮ ಅಪ್ರಿಂಗಿಂಗೆ ಬೇರೆ ರೀತಿಯ ತೊಗೊಂಡೋಗ್ತಾರೆ. ನನ್ನಾಗಲಿ ತಮ್ಮನಾಗಲಿ ಬೇರೆ ರೀತಿಯ ಅಪ್ರಿಂಗಿಂಗ್ ಇತ್ತು. ಯಾವತ್ತೂ ಕೂಡ ರಾಜಕೀಯದ ಸೈಡ್ ಆಗಲಿ ಇವನ್ನ ನಮಗೆ ತೋರಿಸ್ಲಿಲ್ಲ. ನಮ್ಮದೇ ಬೇರೆ ಲೈಫ್ ಪ್ಯಾರಲಲ್ ಆಗಿ ಹೋಗ್ತಾ ಇದ್ದಂಥದ್ದು. ಯಾವತ್ತೂ ಕೂಡ ನಮಗೆ ರಾಜಕೀಯದ ಯಾವ ರೀತಿ ಲೈಫ್ ಇರ್ತದೆ, ಏನೇನು ನಡೀತಿದೆ ಅನ್ನೋದ್ರ ಬಗ್ಗೆ ಯಾವತ್ತೂ ಕೂಡ ನಮಗೆ ಇನ್ವಾಲ್ವ್ ಮಾಡ್ಕೊಂಡಿರಲಿಲ್ಲ. ಆದರೆ ಬೆಳೀತಾ 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 ಸಾಮಾನ್ಯವಾಗಿ ಮನೆಯೂ ಕೂಡ ಜನರು ಬರೋದು ಹೋಗೋದು ಹೆಚ್ಚಾಗ್ತಾಯಿತ್ತು. ತಂದೆಯವರು 2 ಬಾರಿ MP ಆದ ಮೇಲೆ ಇನ್ನೂ ಹೆಚ್ಚಾಯಿತು, ಕಾರ್ಯಾಧ್ಯಕ್ಷ ಆದಮೇಲೆ ಇನ್ನೂ ಹೆಚ್ಚಾಯಿತು. ಆ ಒಂದು ಸಂದರ್ಭದಲ್ಲಿ ಮನೇಲಿ ನಾವು ಕೂಡ ಜನರನ್ನು ನೋಡ್ತಾ ಇದ್ದವು, ಯಾವ ರೀತಿ ನಮ್ಮ ತಂದೆಯವರು ಜನರ ಆಹ್ವಾನನ ಸ್ವೀಕಾರ ಮಾಡ್ತಾಯಿದ್ರು, ಯಾವ ರೀತಿಯ ಒಂದು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವ್ರು ಪ್ರಯತ್ನವನ್ನು ಪಡ್ತಾಯಿದ್ರು, ಅಧಿಕಾರಿಗಳ ಜೊತೆ ಯಾವ ರೀತಿ ಮಾತನಾಡ್ತಾಯಿದ್ರು ಅನ್ನೋದನ್ನು ನಾವೆಲ್ಲರೂ ಗಮನಿಸ್ತಾ ಇದ್ದೋ. ಗಮನಿಸಿದ್ದಕ್ಕೆ ಇವತ್ತಿನ ದಿವಸ ನಾವು ಅವ್ರು ಯಾವ ರೀತಿ ಮಾಡ್ಕೊಂಡು ಹೋಗ್ತಾಯಿದ್ರು ಅದೇ ರೀತಿ, ಅಷ್ಟು ಮಾಡೋಕ್ಕಾಗಲಿಲ್ಲ ಅಂದ್ರೂ ಅವ್ರ ಹೆಜ್ಜೆಯಲ್ಲಿ ನಾವು ಹೆಜ್ಜೆಯನ್ನು ಹಾಕ್ಕೊಂಡು ಸಾಕ್ತಾ ಇದ್ದೀವಿ. ಸರ್, ಇನ್ನು ಮನೆಗೆ ವಿಚಾರಕ್ಕೆ ಬರೋದಾದರೆ, ತಮಗೆ ತಮ್ಮ ಕೂಡ ಓದ್ತಾ ಇದ್ದಾರೆ, ತಮ್ಮ ಇರುವಂಥದ್ದು. ತದನಂತರ ತಾಯಿಯವ್ರನ್ನೂ ಕೂಡ ಕಳ್ಕೊತೀರಾ. ತಂದೆಯವರ ಅಕಾಲಿಕ ಮರಣದ ನಂತರ ಏನು ಕೆಲವೇ ದಿನಗಳಷ್ಟೇ ಬಾಕಿ ಇದ್ದಂಥದ್ದು. ಆ ಸಿಚುವೇಶನ್ ಮತ್ತೆ ಆಘಾತ, ಇಬ್ಬರು ಜೊತೆಗಿಲ್ಲ ಅನ್ನೋಂಥದ್ದು, ಅದು ಹೇಗೆ ಅನಿಸ್ತಿತ್ತು ಸರ್? ಒಂದು ತಮ್ಮ ಇದ್ದಾರೆ, ನಾನು ಏಕಾಂಗಿ ಆಗೋದೆ ಅಂತ, ಆ ಥರದ್ದು ಏನಾರು ಭಾವನೆ? ಟು ಬಿ ವೆರಿ ಆನೆಸ್ಟ್, ಯಾರೂ ಕೂಡ ನೋವು ತಡ್ಕೊಳಕ್ಕಾಗೋದಿಲ್ಲ. ದಿನನಿತ್ಯ ಕಾಡ್ತದೆ, ಬಟ್ ಅದನ್ನು ನಾವು ಡೈಲಿ ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅದೊಂದು ಪರ್ಸ್ನಲ್ ಲಾಸು, ಆಮೇಲೆ ಅದೊಂದು ಪರ್ಸ್ನಲ್ ಸಫರಿಂಗು. ಅದು ನಾನು ಒಬ್ಬನೇ ಅಂಡರ್ಗೋ ಮಾಡೋಕ್ಕಾಗೋದು. ಯಾರೂ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕೂ ಕೂಡ ಅದು ಆಗೋದಿಲ್ಲ. ಎಕ್ಸ್ಪ್ಲೇನ್ ಮಾಡಿದ್ರೂ ಕೂಡ ಅದು ಸಾಕಾಗೋದಿಲ್ಲ. ಅದರಿಂದ ಇಟ್ ಇಸ್ ಅ ವೆರಿ ಪರ್ಸ್ನಲ್ ಸಫರಿಂಗ್ ಆ್ಯಂಡ್ ಅ ಪರ್ಸ್ನಲ್ ಲಾಸ್. ಅದು ನನಗೆ ನನ್ನ ತಮಗೆ ಮಾತ್ರ ಅರ್ಥ ಆಗೋದು. ಯಾವ ರೀತಿ ನೋವನ್ನು ನಾವು ದಿನನಿತ್ಯ ಪಡ್ತಾ ಇದ್ದೀವಿ ಅನ್ನೋದು ನಮಗೆ ಮಾತ್ರ ಅದು ನುಂಗ್ಕೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ಇವತ್ತಿನ ದಿವಸ ನಮಗೆ ಜನತೆ ಕೈ ಹಿಡಿದಿದ್ದಾರೆ. ದಿನನಿತ್ಯ ಮನೆಗೆ ಬಂದು ಏನು ಸಮಸ್ಯೆಗಳಿದೆ ಹೇಳ್ಕೊತಾರೆ. ಅವರಲ್ಲಿ ನಾವು ನಮ್ಮ ತಂದೆ ತಾಯಿಯನ್ನು ಕಂಡುಕೊಂಡು ನಾವು ದಿನಗಳನ್ನು ಸಾಕ್ತಾ ಇದ್ದೇವೆ. ಬೆಳಿಗ್ಗೆ ನಾವು 9:30-10 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 9:30-10 ಗಂಟೆ ತನಕನೂ ಕೂಡ ಜನರ ಜೊತೆಗೆ ಅವ್ರ ಫೋನ್ ಕಾಲ್ಸ್ ಅಟೆಂಡ್ ಮಾಡಿಕೊಂಡು ಕಾಲವನ್ನು ಕಳಿತೇವೆ. ಅದರಿಂದ ನಮಗೆ ಆ ವ್ಯಾಕ್ಯೂಮ್ ಫೀಲ್ ಆಗ್ತಾ ಇಲ್ಲ. ಯಾಕಂದರೆ ಜನರ ಜೊತೆಗೇ ಇರೋದ್ರಿಂದ ಅವರಲ್ಲಿ ನಾವು ನಮ್ಮ ತಂದೆ ತಾಯಿನ ಕಾಣ್ತಾ ಇರೋದ್ರಿಂದ ನಮಗೆ ವ್ಯಾಕ್ಯೂಮ್ ಫೀಲ್ ಆಗ್ತಾ ಇಲ್ಲ. ಆದರೆ ಯಾವತ್ತೋ ಒಂದು ದಿವಸ ಒಂದು ಬ್ರೇಕ್ ತೊಗೊಂಡಾಗಲೂ, ಯಾವತ್ತೋ ಒಂದು ದಿವಸ ಐಡಿಯಲಾಗಿ ಕೂತ್ಕೊಂಡಾಗ ನಮಗೆ ಹಳೆ ನೆನಪುಗಳೆಲ್ಲ ಕಾಡೋಕ್ಕೆ ಶುರುವಾಗ್ತದೆ. ತಂದೆ ತಾಯಿಯವರ ವ್ಯಾಕ್ಯೂಮ್ ನಮಗೆ ಕಾಣಲಿಕ್ಕೆ ಶುರುವಾಗ್ತದೆ. ಅದು ತುಂಬ ನಮಗೆ ಒಂಥರ ತುಂಬ ನೋವು ಉಂಟು ಮಾಡೋ ಅಂಥ ಒಂದು ಝೋನು. ಸೊ ನಾವು ಆದಷ್ಟು ಅದಕ್ಕೆ ದಿನನಿತ್ಯ ಜನರೊಟ್ಟಿಗೇ ಇರಬೇಕು, ಮನೆಯಿಂದ ಆಚೆನೇ ಇರಬೇಕು ಅಂತ ಜನರ ಜೊತೆಗೇ ಇದ್ಕೊಂಡು ಓಡಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾಯಿದೆ. ಮತ್ತೊಂದು ಭಾಳ ಅದ್ಭುತವಾದ ಮಾತು ಹೇಳಿದ್ರಿ ಸರ್, ಜನರಲ್ಲೇ ನನ್ನ ತಂದೆ ತಾಯಿನ ಕಾಣ್ತಾ ಇದ್ದೀನಿ ಅಂತ. ಸರ್, ರಾಜಕಾರಣವನ್ನು ಹೊರತುಪಡಿಸಿ ಮನೆಯಲ್ಲಿ ಸರ್ ತಂದೆ ತಾಯಿ ತಮ್ಮ
ಹೇಗಿತ್ತು ಸರ್ ಆ ಕುಟುಂಬ, ಮತ್ತು ಏನೇನೆಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇತ್ತು? ಯಾಕಂತ ಹೇಳಿದ್ರೆ ತಂದೆಯವರು ಅಗ್ರಿಕಲ್ಚರ್ ಇಂಜಿನಿಯರ್ ಆಗಂತರು, ಕ್ವಾಲಿಫೈಡ್ ಎಜುಕೇಟರ್ ಕೂಡ ಅವರು. ಅಂಥ ಸಂದರ್ಭದಲ್ಲೇ ತಾಯಿಯವರು ಕೂಡ ಒಂದು ಗೃಹಿಣಿಯಾಗಿ ಇಡೀ ರಾಜಕಾರಣದ ಕುಟುಂಬವನ್ನು, ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದು ಅವರು ಅಂತ. ತಾಯಿಯಲ್ಲಿ ಯಾವ ಗುಣ ತಮಗೆ ಇಷ್ಟ ಆಗ್ತಾ ಇತ್ತು ಸರ್, ಮತ್ತು ಏನೆಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇತ್ತು ಮನೆಯಲ್ಲಿ ಅಂತ? ಇಲ್ಲ, ನಮ್ಮ ತಂದೆಯವರು ಈಗಾಗಲೇ ಹೇಳಿದಂತೆ ಮುಂಚೆನೇ ರಾಜಕೀಯ ಇದ್ದರು. ಅದರಿಂದ ಅವರು ಸಾಕಷ್ಟು ಸಮಯ ಜನರೊಟ್ಟಿಗೆ ಕಳೀತಾ ಇದ್ದಂಥ ಒಂದು ಪದ್ಧತಿ. ಸಹಜವಾಗಿ ನಮ್ಮ ತಾಯಿಯವರು ವೀಣಾ ಧ್ರುವನಾರಾಯಣವರು, ಅವರು ನಮಗೆ ಚಿಕ್ಕ ವಯಸ್ಸಿನಿಂದನೂ ಕೂಡ ಅವರು ಪಾಠವನ್ನು ಓದಿಸೋದಾಗಿರಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ನಮಗೆ ಸ್ಪೋರ್ಟಿಂಗ್ ಆ್ಯಕ್ಟಿವಿಟೀಸ್, ನಮಗೆ ತುಂಬ ಅರ್ಲಿ ಏಜಿಂದಾನೇ, ತುಂಬ ಸಣ್ಣ ವಯಸ್ಸಿಂದಾನೇ ನಮಗೆ ಸ್ಪೋರ್ಟ್ಸ್ನ ಇನ್ವಾಲ್ವ್ ಮಾಡಿದ್ರು. ನಾನು ಟೆನ್ನಿಸ್ ಆಡ್ತಾಯಿದ್ದೆ, ನನ್ನ ತಮ್ಮನೂ ಟೆನ್ನಿಸ್ ಆಡ್ತಾಯಿದ್ದ, ಫುಟ್ಬಾಲ್ ಕೂಡ ಆಡ್ತಾಯಿದ್ದೆ. ಸೊ ಬೇರೆ ಬೇರೆ ಥರದ ಸ್ಪೋರ್ಟ್ಸನ್ನು ಮಕ್ಕಳು ಕಲಿಬೇಕು. ಟೀಮ್ ಗೇಮ್ ಸಪ್ರೇಟಾಗಿ ಕಲಿಬೇಕು, ಇಂಡಿವಿಜುವಲ್ ಸ್ಪೋರ್ಟ್ಸ್ ಸಪ್ರೇಟಾಗಿ ಕಲಿಬೇಕು. ಆನಂತರ ಅದು ಬಿಟ್ಟು ಇನ್ನೂ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಮಗೆ ಪೇಂಟಿಂಗ್ ಆಗಲಿ, ಡ್ರಾಯಿಂಗ್ ಆಗಲಿ, ಆನಂತರ ಕ್ಲಾಸಿಕಲ್ ಸಿಂಗಿಂಗ್ ಆಗಲಿ, ರಂಗಾಯಣಕ್ಕೆ ಕೋರ್ಸನ್ನು ಸೇರಿಸೋಂಥದ್ದು. ಓಕೆ. ಸೊ ಈ ರೀತಿ ಸಮ್ಮರ್ ಹಾಲಿಡೇಸ್ನಲ್ಲಿ ನಮಗೆ ನಿರಂತರವಾಗಿ ಬೇರೆ 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 ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸೋದು, ಸಮ್ಮರ್ ಕ್ಯಾಂಪ್ಸ್ ಅಂತ ಏನು ಹೇಳ್ತೀವಿ, ಅಂಥ ಸಮಯದಲ್ಲಿ ನಮಗೆಲ್ಲರಿಗೂ ತರಬೇತಿಯನ್ನು ನೀಡೋದಾಗಲಿ, ಇವೆಲ್ಲವನ್ನೂ ಕೂಡ ನಮ್ಗೆ ಒಳ್ಳೆ ಎಕ್ಸ್ಪೋಜರನ್ನು ನಮ್ಮ ತಾಯಿಯವರು ನನಗೆ ನೀಡುವಂಥದ್ದು. ಈಗಲೂ ಕೂಡ ನನಗೆ ರಾತ್ರಿ ಹೊತ್ತು ಬೇಜಾರಾದಾಗ ಹಳೆ ಸರ್ಟಿಫಿಕೇಟ್ಸ್ನ ತೆಗೆದು ನೋಡ್ತೀನಿ ನಾನು. ಓಕೆ. ಎಷ್ಟು ಬಂಡ್ಲ ಸರ್ಟಿಫಿಕೇಟ್ಸ್ ಇದ್ದಾವೆ, ಎಲ್ಲ ರೀತಿ ಡ್ರಾಯಿಂಗ್, ಪೇಂಟಿಂಗ್, ಬೇರೆ ಬೇರೆ ಕ್ವಿಝು, ಸ್ಪೋರ್ಟಿಂಗ್, ಅಥ್ಲೆಟಿಕ್ಸು ಬಂದಿರೋಂಥ ಪ್ರಶಸ್ತಿಗಳು ಎಲ್ಲವೂ ಕೂಡ ಸರ್ಟಿಫಿಕೇಟ್ಸು ನೀವು ಕೂಡ ಎತ್ತಿಟ್ಟಿದ್ವಿ. ಸೊ ನಮ್ಮ ತಾಯಿಯವರ ಕಾಂಟ್ರಿಬ್ಯೂಷನ್ ಮಕ್ಕಳಿಗೆ ಒಳ್ಳೆ ಬೇಸನ್ನು ಕೊಡಬೇಕು. ಹೌದು. ವೆರೈಟಿ ಆಫ್ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಬಂದರೆ ಒಬ್ಬ ಮನುಷ್ಯನಿಗೆ ಒಳ್ಳೆ ಓವರ್ ಆಲ್ ಗ್ರೋತ್ ಆಗ್ತಿದೆ ಅನ್ನೋದನ್ನು ಅವ್ರು ದೂರದೃಷ್ಟಿ ಇಟ್ಕೊಂಡು ನಮಗೆ ಆ ರೀತಿಯಾದಂಥ ವ್ಯವಸ್ಥೆ ನಮಗೆ ಮಾಡಿಕೊಟ್ರು. ಆನಂತರ ನಮಗೆ ಎಜುಕೇಷನಲ್ಲೂ ಕೂಡ ನಮಗೆ ಚಾಯ್ಸನ್ನು ಕೊಟ್ಟರು. ಈಗ ಸಹಜವಾಗಿ 10th ಒಳ್ಳೆ ಮಾರ್ಕ್ಸ್ ಬಂದಿದ ತಕ್ಷಣ ನೆಕ್ಸ್ಟ್ ಸೈನ್ಸ್ ಕೊಡ್ತಾರೆ, ಆನಂತರ ಇಂಜಿನಿಯರಿಂಗು, ಡಾಕ್ಟ್ರು, ಈ ರೀತಿ ಹೋಗ್ತದೆ. ಆದರೆ ನಮಗೆ ಆಪ್ಷನ್ಸ್ ಕೊಟ್ಟರು, ನಿಮ್ಗೆ ಏನು ಮಾಡಬೇಕು ನೀವು ಯೋಚನೆ ಮಾಡ್ಕೊಳ್ಳಿ ಈಗಲಿಂದನೇ ಅನ್ನೋದು ಒಂದು ಆಪ್ಷನ್ ಕೊಟ್ಟರು. ಸೊ ಆನಂತರ ನಾವು ಸೈನ್ಸ್ ಬ್ಯಾಕ್ಗ್ರೌಂಡ್ PCMB ಮಾಡಿದ್ದು, ಆನಂತರ ಕ್ಲಾಟ್ ಎಕ್ಸಾಮ್ ಬರೆದೆ ಲಾ ಸ್ಕೂಲ್ಗೆ, ಮಾತ್ರ ಕ್ರೈಸ್ಟ್ ಮೆರಿಟಲ್ಲಿ ನಮಗೆ ಎಕ್ಸಾಮಿನೇಷನ್ ಪಾಸ್ ಮಾಡಿ ಇಂಟರ್ವ್ಯೂ ಕ್ಲಿಯರ್ ಮಾಡಿ ನನಗೆ ಸೀಟ್ ಸಿಕ್ತು ಕ್ರೈಸ್ಟಲ್ಲಿ. ಸೊ ಕ್ರೈಸ್ಟ್ನಲ್ಲೇ ನಾನು ಅಡ್ಮಿಷನ್ ಆಗಿಬಿಟ್ಟೆ. ಸೊ ಆನಂತರ ಲಾ ಸ್ಕೂಲ್ ಮುಗಿದ್ಮೇಲೆ ಮತ್ತೆ ಅಬ್ರಾಡ್ ಅಪ್ಲೈ ಮಾಡಬೇಕು ಅಂತ ತಂದೆಯವ್ರು ತುಂಬ ಪ್ರೆಷರ್ ಇತ್ತು. ಅವ್ರಿಗೆ ನಾನು ಮಾಸ್ಟರ್ಸ್ ಮಾಡಬೇಕು ಅಂತ ಅವ್ರಿಗೆ ತುಂಬ ಇದಿತ್ತು. ಸೊ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ನಾನು ಇಲ್ಲೇ ಅಟ್ಲೀಸ್ಟ್ ಒಂದು 2 years ಕೆಲಸ ಮಾಡಿ ಆನಂತರ ಹೋಗೋಣ ಅಂತ ಮಾಡ್ತಿದ್ದೆ. ಬಟ್ ಅವ್ರಿಗೆ ಹೈಯರ್ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದು ಭಾರಿ ಇಂಟ್ರೆಸ್ಟ್ ಇತ್ತು. ಅದರಿಂದ ನನಗೆ ನಿನಗೇನು ಇಂಟ್ರೆಸ್ಟ್ ಇದೆ ಅದನ್ನೇ ತಗೋ ಅಂತ ಅವರು. ನನಗೆ ಲಾ ಸ್ಕೂಲಿಂದನೂ ಕೂಡ ಪಬ್ಲಿಕ್ ಪಾಲಿಸಿ ಭಾಳ ಇಂಟ್ರೆಸ್ಟ್ ಇತ್ತು. ಸೊ ಅದರಲ್ಲೇ ಮಾಸ್ಟರ್ಸ್ ಮಾಡಬೇಕಂತ ನಾನು ಪಬ್ಲಿಕ್ ಪಾಲಿಸಿನ ಕೂಡ ತೊಗೊಂಡು ಪಬ್ಲಿಕ್ ಪಾಲಿಸಿ ಡಿಗ್ರಿ ಮುಗಿಸಿ ವಾಪಸ್ಸು ಬಂದಮೇಲೆ ಇಮಿಡಿಯೇಟಾಗಿ ಪ್ರಾಕ್ಟೀಸ್ ಶುರು ಮಾಡಿದೆ ನಾನು. ಸೊ ಹೆಜ್ಜೆಯಲ್ಲೂ ಕೂಡ ಪೇರೆಂಟಲ್ ಸಪೋರ್ಟ್ ತುಂಬ ನಮಗೆ ಚೆನ್ನಾಗಿತ್ತು. ನಮಗೆ ಪೂರಕವಾಗಿ ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡಿದರು. ಅರ್ಲಿ ಡೇಸಿಂದನೇ ಕೂಡ ನಮಗೆ ಇಂಡಿಪೆಂಡೆಂಟಾಗಿ ನೀವು ಬದುಕಬೇಕು ಅನ್ನೋ ಒಂದು ಒಳ್ಳೆ ವಿದ್ಯೆನ ಅವ್ರು ಹೇಳ್ಕೊಟ್ಟಿದ್ರು. ಸೊ ಅದರಂತೆ ನಾವು ಕೂಡ ಇಂಡಿಪೆಂಡೆಂಟಾಗಿ ಡಿಸಿಷನ್ಸನ್ನು ತಗೊಳ್ಳಿಕ್ಕೆ ನಮಗೆ ಹೆಲ್ಪ್ ಆಗ್ತಾಯಿತ್ತು. ಈಗಲೂ ಕೂಡ ಅವರು ಏನು ನಮಗೆ ಬೇಸ್ಮೆಂಟ್ ಹಾಕ್ಕೊಟ್ಟಿದ್ದಾರೆ, ಅದರಿಂದನೇ ನಮಗೆ ಡಿಸಿಷನ್ ಮೇಕಿಂಗಲ್ಲಿ ಸ್ವಲ್ಪ ಮಟ್ಟಿಗಾದರೂ ಹೆಲ್ಪ್ ಆಗ್ತದೆ. ಓಕೆ. ಸೊ ತಾಯಿ ಅನ್ನೋದು ಮನೆಯ ಮೊದಲ ಪಾಠಶಾಲೆ ಮನೆ ಆಗಿರುತ್ತೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ತಾಯಿ ಅವ್ರು ಯಾವತ್ತಾದರೂ ಇತ್ತ ಈ ರೀತಿಯೇ ರಾಜಕಾರಣಕ್ಕೆ ಬರಬೇಕು, ಅಯ್ಯೋ ಅಥವಾ ಸಾಕು ಬಿಡಪ್ಪ ನನ್ನ ಮಕ್ಕಳು ರಾಜಕಾರಣಕ್ಕೆ ಹೋಗಬಾರ್ದು, ಆ ಥರದ್ದು ಏನಾದರೂ ಇತ್ತ ಸರ್? ಇಲ್ಲ, ನಮ್ಮ ಲೈನ್ ಆಫ್ ವರ್ಕಿಂಗೇ ಬೇರೆ ಇತ್ತು. ಯಾಕೆಂತಂದರೆ ಪ್ರೊಫೆಷ್ನಲಿ ನಾನೊಬ್ಬ ವಕೀಲ, ಓಕೆ, ಪ್ರೊಫೆಷನ್ ನಾನೊಬ್ಬ ಲಾಯರು. ಸೊ ನನ್ನ ಲೈನ್ ಬೇರೆ ಇತ್ತು. ನಾನು 3 ವರ್ಷ ಕಾಲ ಪ್ರಾಕ್ಟೀಸ್ ಮಾಡಿಕೊಂಡು ಹಂತವಾಗಿ ಇನ್ಫ್ಯಾಕ್ಟ್ ನನಗೆ ಒಂದು ಇಂಟರ್ನ್ಶಿಪ್ ಮಾಡಿದೆ ಸೀನಿಯರ್ ಅಡ್ವೊಕೇಟ್ ಸಲ್ಮಾನ್ ಖುರ್ಷಿದ್ ಅವ್ರ ಹತ್ರ. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಕೂಡ ಇದ್ರು ಅವರು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಇಂಟರ್ನ್ಶಿಪ್ ಮಾಡಿದಾಗ ಅವ್ರು ಕೇಳ್ತಾರೆ ನನಗೆ ಯಾವ ರೀತಿಯಾದಂತಹ ಬೆಳವಣಿಗೆನ ನೀವು ಮಾಡ್ಕೊಬೇಕಂತಿದ್ರೆ, ನಿಮ್ಮ ಕೆರಿಯರ್ ಏನು, ನಿಮ್ಮದು ಗೋಲ್ ಅಂತ. ನಾನು ಅವ್ರಿಗೆ ಆ ಸಂದರ್ಭದಲ್ಲಿ ಹೇಳಿರ್ತೀನಿ, ನಾನು ಆ್ಯಸ್ ಎನ್ ಅಡ್ವೊಕೇಟ್ ನಾನು ಗ್ರೌಂಡಿಂದ ಹೋಗ್ಬೇಕಂತ ನನಗೆ ಪ್ಲ್ಯಾನ್ ಇದೆ. ಡಿಸ್ಟ್ರಿಕ್ಟಲ್ಲಿ ಮಾಡಿ ಆನಂತರ ಹೈಕೋರ್ಟ್ಗೆ ಹೋಗಿ ನಂತರ ಸುಪ್ರೀಂ ಕೋರ್ಟ್ ಹೋಗಬೇಕು ಅಂತ ನನಗೆ ತುಂಬ ಆಸೆ ಇದೆ ಅಂತ ನಾನು ಆವತ್ತಿನ ಹೇಳಿದ್ದೆ ನನ್ನ ಮಾತು. ಅದರಂತೆ ನಾನು ಮಾಸ್ಟರ್ಸ್ ಮುಗಿಸ್ಕೊಂಡು ಬಂದಿದ್ದು ಕೂಡಲೇ ಪ್ರಾಕ್ಟೀಸ್ ಶುರು ಮಾಡ್ಕೊಂಡಾಗ ನಾನು ಡಿಸ್ಟ್ರಿಕ್ಟ್ ಕೋರ್ಟಲ್ಲೇ ಶುರು ಮಾಡಿದೆ.
ಮೈಸೂರು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಶುರು ಮಾಡಿದೆ. ಓಕೆ. ಆ ನಂತರ ಬೆಂಗಳೂರು ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದಂಥದ್ದು. ನಾನು ಸುಪ್ರೀಂ ಕೋರ್ಟ್ ಹೋಗಬೇಕು ಅಂತ ಕೂಡ ನನಗೆ ಪ್ರಾಕ್ಟೀಸ್ ಮಾಡಬೇಕಂತ ಆಸೆ ಇತ್ತು. ಸುಮಾರು ಕಡೆ ಅಪ್ಲೈ ಕೂಡ ಮಾಡಿದ್ದೆ. ಓಕೆ. ಬಟ್ ಅದೇ ನಮ್ಮ ತಾಯಿಯವ್ರು ಕೂಡ ಸಂದರ್ಭದಲ್ಲಿ ಹುಷಾರು ತಪ್ಪೋದು, ಆಮೇಲೆ ತಂದೆಯವ್ರಿಗೂ ಕೂಡ ಎಲೆಕ್ಷನ್ ಇದ್ದಿದ್ದರಿಂದ ನಾನು ಸ್ವಲ್ಪ ಕಡೆ ಹೋಗೋಕ್ಕಾಗಲಿಲ್ಲ. ವಾಪಸ್ಸು ಮೈಸೂರಿಗೆ ಬರೋ ಅಂಥ ಪರಿಸ್ಥಿತಿ ಉದ್ಭವ ಆಯಿತು. ಸೊ ಅಲ್ಲಿಗೆ ನನ್ನ ಲೀಗಲ್ ಕರಿಯರು ಅಲ್ಲಿಗೆ ನಿಂತಿತ್ತು. ಆದರೆ ಈಗ ಎಲ್ಲ ಏನು ಲೀಗಲ್ ಪ್ರಾಕ್ಟೀಸ್ ಇದೆ ಅದನ್ನು ವಾಪಸ್ಸು ನಾವು ಮಾಡಬೇಕು. ಯಾಕಂತಂದರೆ ಪ್ರೊಫೆಷನ್ ಯಾವತ್ತೂ ಕೂಡ ಬಿಡೋಕ್ಕಾಗೋದಿಲ್ಲ ಅನ್ನೋದು ಎಲ್ಲೋ ಒಂದು ಹೊರಗಡೆ ಇದೆ. ಅದರಿಂದ ನೋಡೋಣ ಮುಂದಿನಗಳಲ್ಲಿ ಪ್ರಾಕ್ಟೀಸ್ ಕೂಡ ಮಾಡೋ ಅಂತ ಒಂದು ಸಂದರ್ಭ ಬರ್ಬೋದು. ಸರ್, ವರ್ಷಗಳಾಗಿದೆ ಶಾಸಕರಾಗಿ. ನೇರವಾಗಿ ಹೇಳ್ತಾ ಇರುವಂಥದ್ದು, ರಾಜಕಾರಣನ ವಕೀಲ ವೃತ್ತಿನ ಸರ್? ಎರಡು ಕಂಡಿದ್ದಂಗೆ. ಸೊ ಹೇಳೋದು ಕಷ್ಟ. ಓಕೆ ಓಕೆ ಓಕೆ. ಎರಡು ಕಂಡಿದ್ದಂಗೆ, ಎರಡೂ ಕೂಡ ಕಂಡಿದ್ದೆ. ಯಾಕಂದರೆ ಒಂದು ಪ್ರೊಫೆಷನ್ನು, ನನ್ನ ಬದುಕಿನಲ್ಲಿರುವಂಥ ಒಂದು ಪ್ರೊಫೆಷನ್ನು, ಅದೇ ನನಗೆ ಬೇಸ್ಮೆಂಟು. ಸೊ ರಾಜಕೀಯ ನಮಗೆ ಬಂದಿರೋಂಥದ್ದು. ಯಾಕಂತಂದರೆ ಇವತ್ತು ಜನರು ಬಯಸಿ ನಮಗೆ ನೀಡಿರೋಂಥದ್ದು. ಅದು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಜನಸೇವೆ ನಿರಂತರ. ಸೂಪರ್. ಜನಸೇವೆ ನಿರಂತರ. ಪ್ರೊಫೆಷನ್ನು ನಮಗೆ ಶಾಶ್ವತವಾಗಿರುತ್ತೆ. ಓಕೆ ಓಕೆ.